ಮುರುಘಾ ಮಠದ ಶಿವಮೂರ್ತಿ ಶರಣರ ವಿರುದ್ಧ ಕೇಳಿ ಬಂದಿದ್ದಂತಹ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣದಲ್ಲಿ ತೀರ್ಪು ಪ್ರಕಟ ಆಗೋದಿದೆ. ಮುರುಘಾ ಶ್ರೀ ಭವಿಷ್ಯ ಕೆಲವೇ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ. ಈಗಾಗಲೇ ನ್ಯಾಯಾಧೀಶರು ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ. ಕಿಕ್ಕಿರಿದು ವಕೀಲರು ಸೇರಿದ್ದಾರೆ. ಆದೇಶದ ಪ್ರತಿಗೆ ಸಹಿಯನ್ನ ಹಾಕ್ತಾ ಇದ್ದಾರೆ ನ್ಯಾಯಾಧೀಶರು. ಆರೋಪಿಗಳಿಗೆ ಕಟಕಟಿಯಲ್ಲಿ ನಿಲ್ಲುವಂತೆ ಸೂಚನೆಯನ್ನ ಕೊಟ್ಟರು ನ್ಯಾಯಾಧೀಶರು. ಅದರಲ್ಲಿ ವೀಲ್ ಚೇರ್ ನಲ್ಲಿ ಬಂದಿದ್ದಾರೆ. ಪ್ರಕರಣದಲ್ಲಿ ಓರ್ವ ಆರೋಪಿಯಾಗಿರುವಂತಹ ಪರಮಶಿವಯ್ಯ, ಪ್ರಕರಣದ 4ನೇ ಆರೋಪಿ ಪರಮಶಿವಯ್ಯ ವೀಲ್ ಚೇರ್ ನಲ್ಲಿ ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡಿದ್ದಂತಹ ಪ್ರಕರಣ ಇದು. 2022 ಆಗಸ್ಟ್ ನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ದೂರು ದಾಖಲಾಗುತ್ತೆ. ಅದಾದ ನಂತರ ಅದರ ಬೆನ್ನಲ್ಲೇ ಮತ್ತೊಂದು ದೂರು ದಾಖಲಾಗುತ್ತೆ. 2022 ಆಗಸ್ಟ್ ನಲ್ಲಿ ಮೈಸೂರಿನ ನಜರಾಬಾದ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗಿತ್ತು. ಸಂತ್ರಸ್ತ ಬಾಲಕಿಯರ ದೂರು ಆಧರಿಸಿ ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು ಮಾಡಲಾಗಿತ್ತು. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ ಇದು. ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದಂತಹ ಪ್ರಕರಣ. ಮಠದಲ್ಲಿದ್ದಂತಹ ಅಪ್ರಾಪ್ತ ಬಾಲಕಿಯರನ್ನ, ಆ ವಿದ್ಯಾರ್ಥಿನಿಯರನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಶಿವಮೂರ್ತಿಗಳ ವಿರುದ್ಧ ಕೇಳಿ ಬಂದಿತ್ತು. ಒಂದು ಪ್ರಕರಣ ಅಲ್ಲ ದಾಖಲಾಗುವುದು, 2 ಪ್ರಕರಣಗಳು ಅವರ ವಿರುದ್ಧ ದಾಖಲಾಗತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತೀರ್ಪು ಹೊರಬೀಳುತ್ತೆ. ಕೆಲವೇ ಕ್ಷಣದಲ್ಲಿ ತೀರ್ಪು ಹೊರಬೀಳುತ್ತೆ. ಆಲ್ರೆಡಿ ನ್ಯಾಯಾಧೀಶರು ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ. ಆ ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿವೆ. ಮೊದಲ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಬರೋದು ಇವತ್ತು. ಮೊದಲ ಪೋಕ್ಸೋ ಪ್ರಕರಣ ಹಾಗೆ ಚಾರ್ಜ್ ಶೀಟ್ ಎ ಮತ್ತು ಬಿಗೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪನ್ನ ಪ್ರಕಟ ಮಾಡುತ್ತೆ. ನ್ಯಾಯಾಧೀಶರು ಈಗಾಗಲೇ ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ. 3ನೇ ಆರೋಪಿಗೆ ಕೋರ್ಟ್ ಒಳಗಡೆ ಬರೋದಕ್ಕೆ ನ್ಯಾಯಾಧೀಶರು ನಿರಾಕರಿಸಿದ್ದಾರೆ ಅನ್ನುವಂಥ ಮಾಹಿತಿಯೂ ಸಿಗ್ತಾ ಇದೆ. 3ನೇ ಆರೋಪಿ ಯಾರು ಅಂದ್ರೆ ಬಸವಾದಿತ್ಯ. A3 ಈ ಕೇಸ್ನಲ್ಲಿ ಬಸವಾದಿತ್ಯ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ. ಚಿತ್ರದುರ್ಗದ ಮುರುಘಾ ಶ್ರೀ ವಿರುದ್ಧ 2022 ಆಗಸ್ಟ್ 26ನೇ ತಾರೀಕು ಮೊದಲಿಗೆ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗುತ್ತೆ. ಹಾಸ್ಟೆಲ್ನಲ್ಲಿ, ಮಠದ ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರವೆಸಗಿದಂತಹ ಆರೋಪ ಮುರುಘಾ ಶ್ರೀಗಳ ವಿರುದ್ಧ ಕೇಳಿ ಬಂದಿತ್ತು. ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುತ್ತೆ ಈ ಪ್ರಕರಣ. ಯಾಕಂದ್ರೆ ಮುರುಘಾ ಮಠ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂತಹ ಮಠ. ಮುರುಘಾ ಶ್ರೀಗಳಿಗೂ ಅಷ್ಟೇ ಹೆಸರಿತ್ತು. ಆದ್ರೆ ಅಂಥ ಮುರುಘಾ ಶ್ರೀಗಳ ವಿರುದ್ಧ ಯಾರನ್ನ ಜನ ದೇವರು ಅಂತ ಆರಾಧಿಸ್ತಾ ಇದ್ರು, ದೇವದೂತ ಅಂತ ಹೇಳಿ ನೋಡ್ತಾ ಇದ್ರು, ಅಂಥ ವ್ಯಕ್ತಿಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾದಾಗ ಎಲ್ಲರೂ ಕೂಡ ಆಘಾತಕ್ಕೆ ಒಳಗಾಗಿದ್ರು. ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ ಈ ಕೇಸ್ ಚರ್ಚೆಗೆ ಗ್ರಾಸವಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂತಹ ವಿಚಾರಣೆ ನಡೆದು ಮೊದಲ ಕೇಸ್ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ದಾಖಲಾದಂತಹ ಕೇಸ್. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗತ್ತೆ. ಈಗಾಗಲೇ ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರಾಗಿರುವಂತಹ GC ಹಡಪದ್ ಅವರು ಆಗಮಿಸಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ವಕೀಲರು ಹಾಗೆ ಜನ. ತೀರ್ಪು ಏನಾಗುತ್ತೆ ಅನ್ನುವಂತಹ ಕುತೂಹಲದಲ್ಲಿ ಕಾಯ್ತಿದ್ದಾರೆ. ಶ್ರೀಗಳನ್ನ ದೋಷಿ ಅಂತ ಹೇಳಿ ತೀರ್ಪು ಕೊಡುತ್ತಾ ನ್ಯಾಯಾಲಯ ಅಥವಾ ನಿರ್ದೋಷಿ ಅನ್ನುವಂತಹ ತೀರ್ಪನ್ನ ಕೊಡುತ್ತಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಸದ್ಯಕ್ಕೆ ಕೋರ್ಟ್ ಹಾಲ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಲೈವ್ ಅಪ್ಡೇಟ್ಸ್ ನ ನೀಡ್ತಾ ಹೋಗ್ತೀವಿ. ನ್ಯಾಯಾಧೀಶರು ಹಾಜರಾಗ್ತಾ ಇದ್ದ ಹಾಗೆ ಆರೋಪಿಗಳಿಗೆ ಕಟಕಟಿಯಲ್ಲಿ ಬಂದು ನಿಲ್ಲುವಂತೆ ಸೂಚಿಸಿದ್ರು. ಆದೇಶದ ಪ್ರತಿಗೆ ಸಹಿಯನ್ನ ಹಾಕ್ತಿದ್ದಾರೆ ನ್ಯಾಯಾಧೀಶರು. ಈ ಸಂದರ್ಭದಲ್ಲಿ 3ನೇ ಆರೋಪಿಗೆ ಒಳಗಡೆ ಬರುವುದಕ್ಕೆ ನಿರಾಕರಿಸಿದ್ರು ನ್ಯಾಯಾಧೀಶರು. ಬಸವಾದಿತ್ಯ 3ನೇ ಆರೋಪಿ, ಆತನಿಗೆ ಒಳಗಡೆ ಬರುವುದಕ್ಕೆ ನಿರಾಕರಿಸಿದ್ರು. ಮತ್ತೋರ್ವ ಆರೋಪಿ 4ನೇ ಆರೋಪಿ ಪರಮಶಿವಯ್ಯ, ಈತ ವೀಲ್ ಚೇರ್ ನಲ್ಲಿ ಮಠದ ಮ್ಯಾನೇಜರ್. ಈತನೂ ಪ್ರಕರಣದಲ್ಲಿ ಆರೋಪಿ. ಆತ ವೀಲ್ ಚೇರ್ ನಲ್ಲಿ ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾನೆ. ಒಟ್ಟು 5 ಜನ ಆರೋಪಿಗಳು ಈ ಪ್ರಕರಣದಲ್ಲಿ. ಒಬ್ರು ಮುರುಘಾ ಶ್ರೀ ಶಿವಮೂರ್ತಿ, 2ನೇ ಆರೋಪಿ ರಶ್ಮಿ, 3ನೇ ಆರೋಪಿ ಬಸವಾದಿತ್ಯ, ಮುರುಘಾ ಶ್ರೀಗಳ ಉತ್ತರಾಧಿಕಾರಿಯಾಗಿದ್ದ ಆತ, 4ನೇ ಆರೋಪಿ ಪರಮಶಿವಯ್ಯ, ಹಾಗೆ 5ನೇ ಆರೋಪಿ ಗಂಗಾಧರಯ್ಯ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ಪ್ರಕರಣ.